ಮಂಡ್ಯದ ಕೆರಗೋಡು ಧ್ವಜ ದಂಗಲ್ ಬೆನ್ನಲ್ಲೇ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಶಿವಾಜಿ ನಗರದಲ್ಲಿ ಇಸ್ಲಾಮಿಕ್ ಧ್ವಜ ಹಾರಾಡ್ತಾ ಇತ್ತು, ಅದನ್ನ ತೆರವು ಮಾಡಿದ್ದಾರೆ ಪೊಲೀಸರು. ಮಂಡ್ಯದಲ್ಲಿ ಹನುಮತ್ ಧ್ವಜ ತೆರವು, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ಬೆಂಗಳೂರಿನ ಶಿವಾಜಿ ನಗರದ ಚಾಂದಿನಿ ಚೌಕ್ನಲ್ಲಿ ವಿದ್ಯುತ್ ಕಂಬದ ಮೇಲೆ ಇಸ್ಲಾಮಿಕ್ ಧ್ವಜ ಹಾರಾಡ್ತಾ ಇತ್ತು, ಅದನ್ನ ತೆರವು ಮಾಡಿ ಈಗ ಆ ಜಾಗದಲ್ಲಿ ರಾಷ್ಟ್ರ ಧ್ವಜವನ್ನ ಅಳವಡಿಸಿದ್ದಾರೆ ಪೊಲೀಸರು. ಬಿಗಿ ಪೊಲೀಸ್ ಬಂದೋಬಸ್ತ್ನ ನಡುವೆ ಈ ಕಾರ್ಯ ಆಗಿದೆ. ಇಸ್ಲಾಮಿಕ್ ಧ್ವಜ ತೆರವು ಮಾಡಿದ್ದಾರೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾರಾಡ್ತಾ ಇದ್ದಂತಹ ಬಾವುಟ, ಬಿಬಿಎಂಪಿ ಜಾಗ ಅದು, ಆ ಜಾಗದಲ್ಲಿ ಈ ಬಾವುಟ ಹಾರಾಡ್ತಾ ಇತ್ತು. ಇದನ್ನ ಟ್ವಿಟರ್ನಲ್ಲಿ ಹಿಂದೂ ಸಂಘಟನೆಯವರು ಮೆನ್ಷನ್ ಮಾಡ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಇದರಿಂದ ಕೂಡಲೇ ಎಚ್ಚೆತ್ತುಕೊಂಡಂತಹ ಶಿವಾಜಿನಗರ ಪೊಲೀಸರು ಆ ಧ್ವಜವನ್ನ ತೆಗೆಸಿ ಆ ಜಾಗದಲ್ಲಿ ರಾಷ್ಟ್ರ ಧ್ವಜವನ್ನ ಅಳವಡಿಸ್ತಾರೆ. ಹೈ ಮಾಸ್ಟ್ ವಿದ್ಯುತ್ ಕಂಬ ಅದು, ಆ ಕಂಬಕ್ಕೆ ಅಳವಡಿಸಿದ್ದಂತಹ ಇಸ್ಲಾಮಿಕ್ ಧ್ವಜ. ಅಲ್ಲಿನ ಸ್ಥಳೀಯರಿಗೆ ಹೇಳ್ತಾರೆ ಆ ಧ್ವಜವನ್ನ ಬೇಗನೆ ತೆರವು ಮಾಡಬೇಕು ಅಂತ. ಹಾಗಾಗಿ ಸ್ಥಳೀಯರೇ ಆ ಧ್ವಜವನ್ನ ತೆಗೆದು ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾಕಿದ್ದಾರೆ. ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸ್ಕ್ರೀನ್ನ ಬಲಭಾಗದಲ್ಲಿ ಮೊದಲಿಗಿದ್ದಂತಹ ಹಸಿರು ಧ್ವಜ, ಅದನ್ನ ತೆರವು ಮಾಡಿ ಈಗ ರಾಷ್ಟ್ರ ಧ್ವಜವನ್ನ ಅಲ್ಲಿ ಅಳವಡಿಸಿದ್ದಾರೆ. ಇನ್ ಮಧ್ಯೆ ಕೆರಗೋಡು ಧ್ವಜ ದಂಗಲಿನಿತ್ತು. ಆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅನುಮತಿ ಕೊಟ್ಟಿದ್ದ ಗ್ರಾಮ ಪಂಚಾಯಿತಿಯ ನಡಾವಳಿ ಪುಸ್ತಕನೇ ನಾಪತ್ತೆ ಆಗ್ಬಿಟ್ಟಿದೆ. ಯಾವ ವಿಚಾರದ ಬಗ್ಗೆ ನಾವು ಹೇಳ್ತಾ ಇದ್ವಿ ಅನುಮತಿ ಕೊಡ್ಲಾಗಿತ್ತು ಅಂತ, ಆ ನಡಾವಳಿ ಪುಸ್ತಕವನ್ನೇ ನಾಪತ್ತೆ ಮಾಡಲಾಗಿದೆ. ಜನವರಿ 25ರಂದು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಚರ್ಚೆಯಾಗಿತ್ತು. 18 ಸದಸ್ಯರು ಹನುಮ ಧ್ವಜ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ನಡಾವಳಿ ಪುಸ್ತಕದಲ್ಲಿ ಸಭೆಯ ನಿರ್ಣಯದ ಉಲ್ಲೇಖ ಆಗಿತ್ತು. ಆದರೆ ಆ ನಡಾವಳಿ ಪುಸ್ತಕ ಈಗ ನಾಪತ್ತೆಯಾಗಿದೆ. ಯಾವ ಮಟ್ಟಿಗಿನ ರಾಜಕಾರಣ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಒಂದೊಂದೇ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. 18 ಸದಸ್ಯರು ಇದಕ್ಕೆ ಅನುಮತಿ ಕೊಟ್ಟಿದ್ರು ಅನ್ನುವಂಥ ಪತ್ರ ಏನಿತ್ತು, ಈಗ ಆ ನಡಾವಳಿ ಪುಸ್ತಕ ನಾಪತ್ತೆ. ಏಕಾಏಕಿ ಗ್ರಾಮ ಪಂಚಾಯತ್ ಕಚೇರಿಯಿಂದ ಇದು ನಾಪತ್ತೆಯಾಗಿದೆ. ನಡಾವಳಿ ಬುಕ್ ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ಪ್ರಕರಣ. ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಕೂಡ ಅಲ್ಲಿ ಹಾಜರಿದ್ರು. 20 ಜನ ಹಾಜರಿದ್ರು. ಒಬ್ಬರು ವಿರೋಧಿಸ್ತಾರೆ, ಒಬ್ಬರು ತಟಸ್ಥರಾಗ್ತಾರೆ. ಉಳಿದ 18 ಮಂದಿ ಅಲ್ಲಿ ಧ್ವಜಸ್ತಂಭಕ್ಕೆ ಅನುಮತಿಯನ್ನ ಕೊಡ್ತಾರೆ. ಆ ಅನುಮತಿ ಕೊಟ್ಟಿದ್ದಂತಹ ಗ್ರಾಮ ಪಂಚಾಯಿತಿಯ ನಡಾವಳಿ ಬುಕ್ ಈಗ ನಾಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಏನಿದು 18 ಸದಸ್ಯರು ಹನುಮತ್ ಧ್ವಜಕ್ಕೆ ಅಲ್ಲಿ ಆ ಒಪ್ಪಿಗೆಯನ್ನ ಕೊಡ್ತಾರೆ, ಅದೆಲ್ಲವೂ ಕೂಡ ನಡಾವಳಿ ಪುಸ್ತಕದಲ್ಲಿ ಉಲ್ಲೇಖ ಆಗಿರುತ್ತೆ. ಆದ್ರೆ ಈಗ ನೋಡಿದ್ರೆ ಆ ಪುಸ್ತಕನೇ ನಾಪತ್ತೆ. ಏನ್ ಸೂಚಿಸ್ತಾ ಇದೆ ಇದು? ವೀಣಾ, ದಿನಕ್ಕೊಂದು ಟ್ವಿಸ್ಟ್ ಅನ್ನ ಕೆರಗೋಡು ಹನುಮತ್ ಧ್ವಜ ತೆರವು ಪ್ರಕರಣ ಪಡ್ಕೊಳ್ತಾ ಇದೆ. ಅಂದ್ರೆ ಸಾಕಷ್ಟು ಪರ ವಿರೋಧ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲೂ ಕೂಡ ಗ್ರಾಮಸ್ಥರು ನಮ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಂದ ಅನುಮೋದನೆ ಸಿಕ್ಕಿತ್ತು, ಆ ಸಾಮಾನ್ಯ ಸಭೆಯಲ್ಲಿ ನಡವಳಿ ದಾಖಲಾಗಿತ್ತು ಅನ್ನುವಂಥ ದಾಖಲೆಗಳನ್ನ ತೋರಿಸ್ತಾ ಇದ್ರು. ಅದೇ ದಾಖಲಾತಿಯಿಂದಾಗಿ ನಾವು ಹನುಮತ್ ಧ್ವಜವನ್ನ ಹಾಕ್ತಿದ್ರಿ ಅನ್ನುವಂತ ವಾದವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಜನವರಿ 25ನೇ ತಾರೀಕು ಸಭೆಯಲ್ಲಿ ಚರ್ಚೆ ಆಗಿತ್ತು. ಅದರ ನಡವಳಿಯನ್ನು ಕೂಡ ಬುಕ್ಕಲ್ಲಿ ಬರೆಯಲಾಗಿತ್ತು. 18 ಸದಸ್ಯರು ಹನುಮತ್ ಧ್ವಜದ ಹಾರಾಟಕ್ಕೆ ಒಂದು ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಈಗ ಸಾಕಷ್ಟು ವಿವಾದಕ್ಕೆ ಧ್ವಜ ಪ್ರಕರಣ ಕಾರಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬರೆಯಲಾಗಿದ್ದಂತಹ ನಡಾವಳಿ ಪುಸ್ತಕ ಕಾಣೆಯಾಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವತ್ತು ಏಕಾಏಕಿ ಗ್ರಾಮ ಪಂಚಾಯಿತಿಗೆ ಕಚೇರಿಯಿಂದ ಬುಕ್ ನಾಪತ್ತೆಯಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ರತ್ನಮರ್ಗೂ ಕೂಡ ಆ ಪುಸ್ತಕ ಎಲ್ಲಿ ಅನ್ನೋದು, ಪುಸ್ತಕ ಕೊಡಿ ಅನ್ನೋದ್ರ ಬಗ್ಗೆ ಆ ಗ್ರಾಮ ಪಂಚಾಯತ್ ಸದಸ್ಯರೇ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಂದ ಬಂದಂತಹ ಉತ್ತರ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒತ್ತಿಗೆಳುವಂತೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಗ್ರಾಮ ಪಂಚಾಯತ್ ಸದಸ್ಯರು ಆ ನಡವಳಿ ಆದಂತಹ ಸಂದರ್ಭದಲ್ಲಿ ಅದನ್ನ ನನ್ನ ಸುಪರ್ದಿಗೆ ಕೊಟ್ಟಿಲ್ಲ, ಅದು ನನಗೆ ಗೊತ್ತೇ ಇಲ್ಲ ಅನ್ನುವಂತ ಆರಿಕೆ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಬುಕ್ ಕಾರಣ ಆಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಅಂದ್ರೆ ಇಂದು ಕೂಡ ಕೆರಗೋಡಿನ ಗ್ರಾಮ ಪಂಚಾಯತಿಯಲ್ಲಿ ಡ್ರಾಮಾ ಮುಂದುವರಿತಾ ಇರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಕಾಣೆಯಾಗಿದೆ ಬುಕ್ಕು, ನಾಪತ್ತೆಯಾಗಿರೋ ಬುಕ್ಕು, ಇದರಿಂದ ಏನು ಉದ್ದೇಶ ಇದೆ ಅನ್ನುವಂತ
ಪ್ರಶ್ನೆಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇದ್ದಿದ್ದು ಒಂದೇ ಇವರು ಆಧಾರ. ಯಾಕಂದ್ರೆ ನಾವು ಹನುಮಧ್ವಜ ಹಾರಿಸಲಿಕ್ಕೆ ಅನುಮತಿಯಿಂದ ಗ್ರಾಮ ಪಂಚಾಯತಿಯಿಂದ ಅನುಮತಿ ಸಿಕ್ಕಿತ್ತು ಅನ್ನೋದನ್ನ ಈ ದಾಖಲಾತಿ ಇಟ್ಕೊಂಡು ವಾದವನ್ನ ಮಾಡ್ತಾ ಇದ್ರು. ಇದೀಗ ಆ ಬುಕ್ಕೆ ಕಾಣೆಯಾಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಿರ್ತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.